ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ರೋಲ್ಗೆ ನಡೀತಿರೋಂಥ ಹೈಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಂತ ಬಂದಿದ್ದೀನಿ. ಇವತ್ತಿನ ಜಾಬ್ ಅಪ್ಡೇಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಅದರಿಂದ ನಾನು ಹಾಕುವಂಥ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಇದು ಆ್ಯಕ್ಚುಲಿ ಒಂದು ನೌಕರಿ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋವಂಥ ಜಾಬ್ ಅಪ್ಡೇಟು. ಇದೊಂದು ಒಳ್ಳೆ ರೆಪ್ಯುಟೇಟೆಡ್ ಕಂಪ್ನಿ ಆದಂಥ ಡೇಟಾ ಸರ್ವಿಸ್ ಅವರು ಹೈಯರಿಂಗ್ ನಡೆಸ್ತಾ ಇರೋವಂಥ ಪೋಸ್ಟ್ ಮಾಡಿರೋವಂಥ ಜಾಬು. ರೋಲ್ ಕೂಡ ಬಂದು ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ಆಗಿ ವರ್ಕ್ ಇರುತ್ತೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋರು ಮಾತ್ರ ಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡಿದ್ರೆ 1 to 6 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳ್ತಾ ಇದ್ದಾರೆ. ಸ್ಯಾಲ್ರಿ ಕೂಡ ಇಲ್ಲಿ ಡಿಸ್ಕ್ಲೋಸ್ ಮಾಡಿಲ್ಲ. ಸ್ಯಾಲ್ರಿ ನೀವು ಇಂಟರ್ವ್ಯೂ ಕೊಡೋ ಬೇಸ್ ಮೇಲೆ, ಅವರು ಕೊಟ್ಟಂಥ ಟೆಸ್ಟ್ ಅಥವಾ ಅಸೈನ್ಮೆಂಟ್ಸ್ ಸಬ್ಮಿಟ್ ಮಾಡೋ ಬೇಸ್ ಮೇಲೆ ನಿಮಗಿಲ್ಲಿ ಸ್ಯಾಲ್ರಿನ ಡಿಸೈಡ್ ಮಾಡ್ತಾರೆ. ಹಾಗೆ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇದೆ. ಯಾವುದೇ ರೀತಿಯಾದಂಥ ಆಫೀಸ್ ವರ್ಕ್ ಅಥವಾ ಫೀಲ್ಡ್ ವರ್ಕ್ ಇಲ್ಲಿ ಇರೋದಿಲ್ಲ. ಇದು ಜಸ್ಟ್ 3 weeks ಆಗೋ ಪೋಸ್ಟ್ ಆಗಿರೋ ಅಂಥದ್ದು. ಈಗಷ್ಟೇ ಒಂದು 3 weeks ಆಗೋ ಪೋಸ್ಟ್ ಆಗಿದೆ ಅಂದರೆ ಹೈಯರಿಂಗ್ ನಡೀತಾ ಇದೆ. ನೀವು ಇಲ್ಲಿ ಅಪ್ಲೈ ಮಾಡಿದರೆ ಈ ವಿಡಿಯೋ ನೋಡ್ತಿದ್ದಾಗೆ ನಿಮಗೆ ಜಾಬ್ ಸಿಗೋವಂಥ ಅವಕಾಶ ಕೂಡ ಜಾಸ್ತಿ ಇರುತ್ತೆ. ಈಗ ನೀವಿಲ್ಲಿ ಜಾಬ್ ಹೈಲೈಟ್ಸ್ ನೋಡಿದ್ರೆ ಎಕ್ಸಲೆಂಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ರೀಡಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಇಂಗ್ಲೀಷ್ ಓದೋಕ್ಕೆ ಬರೆಯೋದಕ್ಕೆ ತುಂಬ ಚೆನ್ನಾಗಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಸ್ಟ್ ಬಿ ಆರ್ಗನೈಸ್ಡ್, ಅಸೋಸಿಯೇಟ್ ಆ್ಯಂಡ್ ಡೀಟೇಲ್ ಓರಿಯೆಂಟೆಡ್ ಇನ್ ದ ಎಬಿಲಿಟಿ ಆಫ್ ಇಂಡಸ್ಟ್ರಿ ಆ್ಯಂಡ್ ಸಬ್ಮಿಷನ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ಡೀಟೇಲ್ಸ್ಗೆ ಕಂಪ್ಲೀಟ್ ಗಮನ ಕೊಡಬೇಕಾಗಿರುತ್ತೆ. ಅಂದರೆ ಅವ್ರು ಕೊಡುವಂಥ ಡಾಕ್ಯುಮೆಂಟ್ಸ್ಗಳು, ಇಲ್ಲಿ ನೀವು ಡೇಟಾ ಎಂಟ್ರಿ ಅಂದರೆ ನಿಮಗೆ ಗೊತ್ತಿರುತ್ತೆ. ಅವ್ರು ಕೆಲವೊಂದು ಡಾಕ್ಯುಮೆಂಟ್ಸ್ ಅಥವಾ ಡೇಟಾಗಳನ್ನ ನಿಮಗೆ ಕೊಡ್ತಾರೆ. ಅದನ್ನು ಕರೆಕ್ಟಾಗಿ ಅರೇಂಜ್ ಮಾಡುವಂಥದ್ದು, ಅವರು ಹೇಳಿರೋ ರೀತಿಯಲ್ಲಿ ನೀವು ಅದನ್ನು ಡೇಟಾ ಎಂಟ್ರಿ ಮಾಡುವಂಥದ್ದು ಇರುತ್ತೆ. ಅದ್ರ ಬಗ್ಗೆ ನೀವು ಕಂಪ್ಲೀಟ್ ಗಮನ ಇಟ್ಟು ಚಿಕ್ಕ ವಿಷಯಗಳ್ನು ನೀವು ಗಮನಿಸಿ ಸರಿ ಮಾಡುವಂಥ ಟ್ಯಾಲೆಂಟ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಡೇಟಾ ಎಂಟ್ರಿ ಪ್ರೋಸೆಸ್ ಇನ್ ದ ಯುನೈಟೆಡ್ ಎನರ್ಜಿ ಫೀಲ್ಡ್ ಫಾರ್ 1+ years ರಿಕ್ವೈರ್ಡ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಡೇಟಾ ಎಂಟ್ರಿ ಪ್ರೋಸೆಸ್ಸಲ್ಲಿ ನಿಮಗೆ ಅಟ್ಲೀಸ್ಟ್ 1 year ಆದ್ರೂ ಎಕ್ಸ್ಪೀರಿಯನ್ಸ್ ಇರಬೇಕು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಮ್ಯಾಥ್ಸ್ ಸ್ಕೋರ್ ನೋಡಿದ್ರೆ ನಿಮಗೆ ಯಾವುದೇ ರೀತಿಯಾದಂತ ಕೇಳಿಲ್ಲ. ಜಸ್ಟ್ ವರ್ಕ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆಯದು, ವರ್ಕ್ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ಇಲ್ಲಿ ಪರ್ಫಾರ್ಮ್ ಡೇಟಾ ಎಂಟ್ರಿ ಫ್ರಮ್ ವೇರಿಯಸ್ ಅಲ್ಟರ್ನೇಟಿವ್ ಬಿಲ್ ಪ್ರೋಸೆಸ್ ಅಂತ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮಗೆ ಕೆಲವೊಂದು ಬಿಲ್ ಡಾಕ್ಯುಮೆಂಟ್ಸ್ ಅಥವಾ ಡೀಟೇಲ್ಸ್ನ ಕಳಿಸ್ಕೊಡ್ತಾರೆ. ಅದನ್ನು ಕರೆಕ್ಟಾಗಿ ಆರ್ಡರಲ್ಲಿ ಅವರು ಹೇಳಿರೋ ರೀತಿಯಲ್ಲಿ ನೀವು ಟೈಪ್ ಮಾಡಿ ಡೇಟಾ ಎಂಟ್ರಿ ಮಾಡಿ ಅವ್ರಿಗೆ ಕಳಿಸ್ಕೊಡ್ಬೇಕಾಗಿರುತ್ತೆ ಅಷ್ಟೇ. ಇಲ್ಲೇನು ನಿಮ್ಗೆ ಅಷ್ಟು ಕಷ್ಟ ಅಥವಾ ಟ್ರಿಕ್ಕಿ ಅನ್ನೋದಿರಲ್ಲ. ಟೈಪ್ ಮಾಡೋ ಅಂಥದ್ದು ಇರುತ್ತೆ ಅವ್ರು ಕೊಟ್ಟಿರೋವಂಥದ್ದನ್ನ, ಅಥವಾ ಕಾಪಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ಅಲ್ಲಿರೋವಂಥ ಸ್ವಲ್ಪ ಮಿಸ್ಟೇಕ್ಸ್ಗಳನ್ನ ಅಥವಾ ಆರ್ಡರ್ನ ನೀವು ಚೇಂಜ್ ಮಾಡಿ ಕಾಪಿ ಪೇಸ್ಟ್ ಮಾಡಿದ್ರು ಇಲ್ಲಿ ನಿಮ್ಮ ವರ್ಕ್ ಮುಗಿದೋಗುತ್ತೆ. ಆಮೇಲೆ ಫಾಲೋ ಪ್ರೊಸೀಜರ್ ವರ್ಕ್ ಇನ್ಸ್ಪೆಕ್ಟ್ ಆ್ಯಸ್ ಅಪ್ಲಿಕೇಬಲ್ ಅಂತ ಕೊಟ್ಟಿದ್ದಾರೆ. ಹಾಗೆ ನಾನು ನಿಮ್ಗೆ ಹೇಳಿದಾಗೆ ಅವರು ಕೆಲವೊಂದು ರೀತಿಯಲ್ಲಿ ನೀವು ಡೇಟಾ ಎಂಟ್ರಿ ಮಾಡಬೇಕು ಅಂತ ಹೇಳಿರ್ತಾರೆ. ಇವಾಗ ನಂಬರ್ಸ್ ಅಥವಾ ವರ್ಡ್ಸ್ ಅಥವಾ ಆರ್ಡರ್ ವೈಸ್ ಅವರು ಹೇಗೆ ಬೇಕು ಡೇಟಾ ಎಂಟ್ರಿ ಹೇಗೆ ನೀವು ಟೈಪ್ ಮಾಡಿ ಕಳಿಸ್ಬೇಕಂತ ಹೇಳಿರ್ತಾರೋ ಆ ರೀತಿಯಲ್ಲಿ ನೀವು ಆ ರೀತಿಯಾದಂಥ ಆ್ಯಪ್ನ ಯೂಸ್ ಮಾಡಿಕೊಂಡು ಇಲ್ಲಿ ಡೇಟಾ ಎಂಟ್ರಿನ ಮಾಡಬೇಕಾಗಿರುತ್ತೆ. ಕೆಲವೊಂದು ಸಲ ಗೂಗಲ್ ಶೀಟಲ್ಲಿ ಮಾಡೋದಕ್ಕೆ ಹೇಳ್ತಾರೆ, ಕೆಲವೊಂದು ಸಲ MS ವರ್ಲ್ಡ್ ಅಥವಾ MS ಆಫೀಸು, ಎಕ್ಸೆಲ್ ಈ ರೀತಿಯಾದಂಥ ಬೇರೆ ವೆಬ್ಸೈಟ್ಸ್ ಅಥವಾ ಆ್ಯಪ್ಗಳನ್ನ ಯೂಸ್ ಮಾಡಿ ನೀವಿಲ್ಲಿ ಟೈಪ್ ಮಾಡುವಂಥದ್ದು ಇರುತ್ತೆ. ಅವ್ರು ಯಾವ ರೀತಿ ಹೇಳಿರ್ತಾರೆ ಆ ರೀತಿ ನೀವು ಆ ಆ್ಯಪ್ಗಳನ್ನ ಯೂಸ್ ಮಾಡಿ ಡೇಟಾ ಎಂಟ್ರಿ ಮಾಡಿ ಅವ್ರಿಗೆ ಕಳಿಸ್ಕೊಡ್ಬೇಕಾಗಿರುತ್ತೆ ಅಷ್ಟೇ. ಇಲ್ಲಿ ಅದು ಬಿಟ್ಟರೆ ನಿಮ್ಗೆ ಇನ್ನೇನು ಅಷ್ಟು ಟ್ರಿಕ್ಕಿಯಾಗಿ ನಿಮ್ಮನ್ನು ಕೇಳಿಲ್ಲ. ಆಮೇಲೆ ಮೇಂಟೈನ್ ಪ್ರಾಜೆಕ್ಟ್ಸ್ ಆ್ಯಂಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಕೇಳಿದ್ದಾರೆ. ಅದೇ ಹೇಳಿದಾಗೆ ಅವ್ರು ಹೇಗೆ ಹೇಳಿದ್ದಾರೆ ಹಾಗೆ ಕ್ವಾಲಿಟಿ ಡೇಟಾ ಎಂಟ್ರಿನ ನೀವು ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಹೇಗಂದರೆ ಹಾಗೆ ಅಥವಾ ಹೇಗಿದೆಯೋ ಹಾಗೆ ಜಸ್ಟ್ ಟೈಪ್ ಮಾಡಿ ಕಳಿಸೋವಂಥದ್ದಲ್ಲ. ಕೆಲವೊಂದು ಸಲ ಅದರಲ್ಲಿ ಮಿಸ್ಟೇಕ್ಸ್ ಇರುತ್ತೆ, ಕಾಮ ಇರೋದಿಲ್ಲ, ಫುಲ್ ಸ್ಟಾಪ್ ಇರೋದಿಲ್ಲ, ಅಥವಾ ನೆಕ್ಸ್ಟ್ ಲೈನ್ಗೆ ಹಾಕಬೇಕಾಗಿರುತ್ತೆ. ಈ ರೀತಿಯಾದಂಥ ಚೇಂಜಸ್ ಅಷ್ಟೇ ನೀವು ಮಾಡಬೇಕಾಗಿರುತ್ತೆ. ಅವರು ಪ್ಯಾರಾಗ್ರಾಫ್ ಟೈಪಲ್ಲಿ ಫುಲ್ ಸ್ಟಾಪು ಕಾಮ ಏನೂ ಇಲ್ಲದೆ ಟೈಪ್ ಮಾಡಿಬಿಟ್ಟಿರ್ತಾರೆ. ನೀವು ಅದನ್ನು ಜಸ್ಟ್ ಆರ್ಡರಲ್ಲಿ
ಕಮ್ಮ ಫುಲ್ ಸ್ಟಾಪ್ ಎಲ್ಲ ಹಾಕುವಂಥದ್ದು ಇರುತ್ತೆ, ಅಥವಾ ರೋ ವೈಸ್ ಮಾಡಬೇಕಾಗಿರುತ್ತೆ. ಅವ್ರು ನಿಮಗೆ ಹೇಳ್ತಾರೆ ಹೇಗೆ ಬೇಕು ನಮಗೆ ಇದು ಈ ಪ್ರಾಜೆಕ್ಟು ಅಂತ. ಆ ರೀತಿಯಲ್ಲಿ ನೀವು ಜಸ್ಟ್ ಟೈಪ್ ಮಾಡಿ ಅವ್ರಿಗೆ ಕಳಿಸುವಂಥದ್ದು ಇರುತ್ತೆ. ಇನ್ನು ಕ್ವಾಲಿಫಿಕೇಷನ್ಸ್ ನೋಡಿದ್ರೆ ಇಲ್ಲಿ BTech, BCom ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ಸ್ ಆಗಿರೋರು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎಕ್ಸಲೆಂಟ್ ಟೈಪಿಂಗ್ ಸ್ಕಿಲ್ ಇರಬೇಕು, ಮಿನಿಮಮ್ 40 WPM ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಟೈಪಿಂಗ್ ಸ್ಪೀಡ್ ನಿಮಗೆ 40 ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಅದಾದಮೇಲೆ ಎಕ್ಸಲೆಂಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ರೀಡಿಂಗ್ ಬರಬೇಕು, ಕಮ್ಯುನಿಕೇಷನ್ ಬರಬೇಕಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಈ ಜಾಬಿನ ಡೀಟೇಲ್ಸ್ ಆಗಿತ್ತು. ಹಾಗೆ ಎಕ್ಸ್ಪೀರಿಯನ್ಸು ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, 1 year ಪ್ಲಸ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಅಂತ ಕೇಳ್ತಾ ಇದ್ದಾರೆ. ಇನ್ನು ರೋಲ್ ಬಂದರೆ ನಿಮಗೆ ನಾನ್ ಟೆಕ್ ನಾನ್ ವಾಯ್ಸ್ ರೋಲಲ್ಲಿ ನೀವು ವರ್ಕ್ ಮಾಡ್ತೀರಾ, ಯಾಕಂದರೆ ಇದು ಕಂಪ್ಲೀಟ್ಲಿ ಡೇಟಾ ಎಂಟ್ರಿ ಪೋಸ್ಟ್ ಆಗಿರೋದ್ರಿಂದ. ಹಾಗೆ ಇದು ಬಂದು ಕಂಪ್ಲೀಟ್ಲಿ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪ್ರೇಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ. ಎಂಪ್ಲಾಯಿ ಟೈಪ್ ಬಂದರೆ ನೀವು ಇಲ್ಲಿ ಫುಲ್ ಟೈಮ್ ಪರ್ಮನೆಂಟ್ ವರ್ಕಲ್ಲಿ ವರ್ಕ್ ಮಾಡ್ತೀರಾ. ರೋಲ್ ಬಂದರೆ ನಾನ್ ವಾಯ್ಸ್ ಆಗಿರುತ್ತೆ, ಯಾಕಂದರೆ ಇದು ಡೇಟಾ ಎಂಟ್ರಿ ಬೇಸ್ಡ್. ನಾನು ನಿಮ್ಗೆ ಆಲ್ರೆಡಿ ಹೇಳ್ದಾಗೆ ಇಲ್ಲಿ BCom, ಇನ್ ಕಾಮರ್ಸ್, BTech, BE ಪ್ರೊಫೆಷ್ನಲ್ಸ್ ಆಗಿದ್ದರೆ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಹಾಗೆ PG ಎನಿ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿದ್ರೂ ಕೂಡ ನೀವಿಲ್ಲಿ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೀ ಸ್ಕಿಲ್ಸ್ ನೋಡಿದ್ರೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಕಸ್ಟಮರ್ ಸರ್ವಿಸ್ ಇರಬೇಕು, ಟೈಪಿಂಗ್ ಬರಬೇಕು, ಎಕ್ಸೆಲ್ ಯೂಸ್ ಮಾಡೋದಕ್ಕೆ ಬರಬೇಕು, ಅಕೌಂಟಿಂಗ್ ಬರಬೇಕು, ಡೇಟಾ ಎಂಟ್ರಿ ಬರಬೇಕು, ಅಕೌಂಟಿಂಗ್ ಪೇರೋಲ್ ಬರಬೇಕು ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಇದಿಷ್ಟು ಜಾಬ್ ಬಗ್ಗೆ ಡೀಟೇಲ್ಸ್ ಆಯಿತು. ಇನ್ನು ನೀವು ಕಂಪ್ನಿ ಬಗ್ಗೆ ತಿಳ್ಕೊಬೇಕು ಅಂದರೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅಬೌಟ್ ಕಂಪ್ನಿ ಅಂತ ನಿಮಗೆ ಕೆಲವೊಂದು ಡೀಟೇಲ್ಸ್ಗಳನ್ನ ಕೊಟ್ಟಿದ್ದಾರೆ. ಇದನ್ನು ಕಂಪ್ಲೀಟಾಗಿ ಓದ್ಕೊಂಡು ಈ ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ಕೂಡ ನೀವು ಇನ್ನೊಂದು ಸಲ ಕಂಪ್ಲೀಟಾಗಿ ಬೇಕಂದರೆ ಓದ್ಕೊಂಡು ಅದಾದಮೇಲೆ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ಆನ್ ಕಂಪನಿ ಸೈಟ್ ಅನ್ನೋ ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕಂಪ್ನಿಯವ್ರದ್ದು ಅಫಿಷಿಯಲ್ ವೆಬ್ಸೈಟು ಓಪನ್ ಆಗುತ್ತೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ವೆಬ್ಸೈಟ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಅಪ್ಲೈ ನೌ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ನಿಮಗೆ ಈಗ ನಿಮ್ಮ ನೇಮು, ಲಾಸ್ಟ್ ನೇಮು, ಡೇಟ್ ಆಫ್ ಬರ್ತ್, ಇಮೇಲ್, ಹಾಗೆ ಕಾಂಟ್ಯಾಕ್ಟ್ ನಂಬರು, ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್, ಸಿಟಿ, ಪಿನ್ ಕೋಡು, ಆಮೇಲೆ ಸ್ಟೇಟ್, ಆಮೇಲೆ ನಿಮ್ದು ಏನು ಎಜುಕೇಷನ್ ಆಗಿದೆ ಹೈಸ್ಕೂಲಲ್ಲಿ ಅಂದರೆ BCom ಯಾವ ರೀತಿ ಅಥವಾ ಸ್ಟ್ಯಾಂಡರ್ಡು, ಪ್ರೀವಿಯಸ್ ಇಯರು, ಆ ಥರದ್ದೆಲ್ಲ ನಿಮಗೆ ಕೆಲವೊಂದು ಕ್ವೆಶನ್ಸ್ನ ಕೇಳಿದೆ. ಆಮೇಲೆ ಟೋಟಲ್ ವರ್ಕ್ ಎಕ್ಸ್ಪೀರಿಯನ್ಸ್, ಎಷ್ಟು ವರ್ಷ ನೀವು ವರ್ಕ್ ಮಾಡಿದ್ದೀರಾ, ಆಮೇಲೆ ಆರ್ ಯು ಪ್ರೀವಿಯಸ್ಲಿ ವರ್ಕ್ಡ್ ಅಂತ ಕೇಳ್ತಾ ಇದ್ದಾರೆ. ಈ ರೀತಿಯಾದಂಥ ಕೆಲವೊಂದು ಕ್ವೆಶನ್ಸ್ಗಳಿದೆ. ಇಲ್ಲಿ ನಿಮಗೆ ರೇಟ್ ಯುವರ್ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಪ್ರೊಫೆಷ್ನಲ್ ಅಂತ ಕೇಳ್ತಾರೆ. ಅಂದರೆ ಇಲ್ಲಿ ನಿಮಗೆ ಇಂಗ್ಲೀಷ್ ಎಷ್ಟು ಚೆನ್ನಾಗಿ ಬರೆಯೋದಕ್ಕೆ, ಓದೋದಕ್ಕೆ ಮತ್ತು ಟೈಪ್ ಮಾಡೋದಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ನಿಮ್ಗೆ ಇಲ್ಲಿ ನಾನು ಒಂದ್ಸಲ ಫಿಲ್ ಮಾಡಿಬಿಟ್ಟು ಕೂಡ ತೋರಿಸ್ತೀನಿ. ಇಲ್ಲಿ ನೇಮ್, ಲಾಸ್ಟ್ ನೇಮ್, ಇಮೇಲ್ ಡೇಟ್ ಆಫ್ ಬರ್ತ್ ನೀವು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್ ಇವುಗಳನ್ನೆಲ್ಲ ಹಾಕಿ ನಾನು ಇಲ್ಲಿ ಇದನ್ನು ಟೈಪ್ ಮಾಡೋದಿಲ್ಲ. ಅದಾದಮೇಲೆ ಇಲ್ಲಿ ನೀವು ಎಜುಕೇಷನ್ ಬಂದು ಏನು ಎಜುಕೇಷನ್ ಆಗಿದೆ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಬೇಕು. ನಂದು ಇಲ್ಲಿ BCom ಆಗಿದೆ, ಸೊ BCom ಅಂತ ಹಾಕ್ತೀನಿ. ಸ್ಟ್ರೀಮ್ ಫಾರ್ ಸ್ಟ್ರೀಮ್ಡ್ ಆಫ್ ಸ್ಟಡಿ ಅಂದರೆ ನಂದು ಕಾಮರ್ಸ್ ಫೀಲ್ಡಲ್ಲಿ, ಸೊ ಕಾಮರ್ಸ್ ಅಂತ ಹಾಕಬೇಕು. ನಾನು ಆಲ್ಮೋಸ್ಟ್ ಇಲ್ಲಿ ನಾನು ಟೈಪ್ ಮಾಡಲ್ಲ, ಬಿಕಾಸ್ ನಾನು ಅಪ್ಲೈ ಅನ್ನೋ ಆಪ್ಷನ್ ಒತ್ಬಿಟ್ರೆ ಅದು ಅಪ್ಲೈ ಆಗಿಬಿಡುತ್ತೆ. ಸೊ ನಾನು ನಿಮಗಿಲ್ಲಿ ಜಸ್ಟ್ ಹಾಗೆ ಹೇಳ್ಕೊಡ್ತೀನಿ. ಪಾಸ್ಟ್ ಇಯರ್ ಕೇಳ್ತಾ ಇದ್ದಾರೆ, ನೀವು ಯಾವಾಗ ನಿಮ್ಮ BComನ ಕಂಪ್ಲೀಟ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ 2022, 2021 ಅಂತ ಹಾಕಬೇಕಾಗಿರುತ್ತೆ. ಅದಾದಮೇಲೆ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಬಂದರೆ ಟೋಟಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಎಷ್ಟು ವರ್ಷ ನೀವು ಡೇಟಾ ಎಂಟ್ರಿ ಫೀಲ್ಡಲ್ಲಿ ವರ್ಕ್ ಮಾಡಿದ್ದೀರಾ ಅಂತ. ನೀವು 1 ಅಂದರೆ 1, ಅಟ್ಲೀಸ್ಟ್ 1 year ಆದರೂ ಬೇಕೇ ಬೇಕಂತ ಹೇಳಿರೋದ್ರಿಂದ 1+ yearsಲ್ಲಿ ನೀವು ಇಲ್ಲಿ ಟೈಪ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮಗೆ ರೇಟ್ ಯುವರ್ ಇಂಗ್ಲೀಷ್ ಕಮ್ಯುನಿಕೇಷನ್ಸ್ ವಿತ್ ಪರ್ಫಾರ್ಮೆನ್ಸ್ ಅಂತ ಕೇಳಿದ್ದಾರೆ. ಇಂಗ್ಲೀಷ್ ನಿಮಗೆ ರೀಡ್ ಮಾಡೋಕ್ಕೆ, ಓದೋದಕ್ಕೆ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ಸ್ ನಿಮ್ಗೆ ಇಲ್ಲಿ ನೋಡಿದ್ರೆ ಬಿಗಿನರಾ, ಆಮೇಲೆ ಫೇರಾ,
ಗುಡ್ಡಾ, ವೆರಿ ಗುಡ್ಡಾ, ಎಕ್ಸಲೆಂಟಾ ಅಂತ ಕೇಳ್ತಾ ಇದ್ದಾರೆ. ನಿಮ್ಗೆ ತುಂಬ ಚೆನ್ನಾಗಿ ನಾನು ಮಾತಾಡ್ತೀನಿ ಅಂದರೆ ಎಕ್ಸಲೆಂಟ್ ಕೊಡಿ. ಓಕೆ, ನಾನು ಚೆನ್ನಾಗಿ ಮಾತಾಡ್ತೀನಿ ಅಂದರೆ ಗುಡ್ ಕೊಡಿ. ಪರವಾಗಿಲ್ಲ ಅಂದರೆ ವೆರಿ ಗುಡ್ ಕೊಡಿ. ಫೇರ್ ಅಂದರೆ ಓಕೆ ಓಕೆ, ತುಂಬ ಚೆನ್ನಾಗೂ ಅಲ್ಲ ತುಂಬ ಕೆಟ್ಟದಾಗೂ ಅಲ್ಲ ಅಂದರೆ ಕೊಡ್ಬೋದು. ಬಿಗಿನರ್ ಅಂದರೆ ನನಗೆ ಅಷ್ಟು ಮಾತಾಡೋಕ್ಕೆ ಬರೋದಿಲ್ಲ ಅಂತ ಬಿಗಿನರ್ ಕೊಡ್ಬೋದು. ಆಮೇಲೆ ಬರೆಯೋದಕ್ಕೂ ಕೂಡ ಹಾಗೆ ನಿಮ್ಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವಿಲ್ಲಿ ಹಾಕ್ಬೋದು. ಆಮೇಲೆ ಸ್ಪೀಕ್, ಎಷ್ಟು ಚೆನ್ನಾಗಿ ಮಾತಾಡೋದಕ್ಕೆ ಬರುತ್ತೆ. ಮೊದಲನೇದಾಗಿ ನಿಮಗೆ ಬರೆಯೋದಕ್ಕೆ ಅಲ್ಲ, ಫಸ್ಟ್ ಓದೋದಕ್ಕೆ, ಬರೆಯೋದಕ್ಕೆ, ಆಮೇಲೆ ಮಾತಾಡೋದಕ್ಕೆ ಕೇಳಿದ್ದಾರೆ. ನಿಮಗೆ ಯಾವ ಲೆವೆಲಲ್ಲಿ ಬರುತ್ತೆ ಆ ಲೆವೆಲಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಟೈಪಿಂಗ್ ಸ್ಪೀಡ್, ವರ್ಕ್ ಪರ್ ಮಿನಿಟ್ ಕೇಳಿದ್ದಾರೆ. ನೀವು 1 ಮಿನಿಟ್ಗೆ ಎಷ್ಟು ವರ್ಡ್ಸ್ನ ಟೈಪ್ ಮಾಡ್ಬೋದು, ಟೈಪಿಂಗ್ ಸ್ಪೀಡ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಅವ್ರು ಅಟ್ಲೀಸ್ಟ್ 40 WPM ಕೇಳಿರೋದ್ರಿಂದ ನೀವು 40+ ಕೊಡಿ, ಅಂದರೆ 50+ ಕೊಡಿ. ಸೊ ಅದರಿಂದ ನಿಮಗೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ವಿಂಡೋಸ್ ನಾಲೆಜ್ ಯಾವ್ದ್ಯಾವ್ದಿದೆ ನಿಮಗೆ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ಹೆಂಗಿದೆ ಅಂತ ಕೇಳಿದ್ರೆ ನೀವು ಆದಷ್ಟು ಎಕ್ಸಲೆಂಟ್ ಅಥವಾ ವೆರಿ ಗುಡ್ ಕೊಡಿ. ಸೊ ಅದರಿಂದ ಅಪ್ಲಿಕೇಶನ್ ಸೆಲೆಕ್ಟ್ ಆಗುತ್ತೆ. MS ಎಕ್ಸೆಲ್ ನಾಲೆಜ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಇದು ಕೂಡ ಎಕ್ಸಲೆಂಟ್ ಕೊಡಿ. ಎಕ್ಸೆಲ್ ಆಲ್ಮೋಸ್ಟ್ ಎಲ್ಲರಿಗೂ ಯೂಸ್ ಮಾಡೋದಕ್ಕೆ ಬಂದೇ ಬರುತ್ತೆ. ಸೊ ಎಕ್ಸಲೆಂಟ್ ಕೊಡಿ. ವರ್ಲ್ಡ್ ಕೂಡ ಅಥವಾ ವಿಂಡೋಸ್ ಕೂಡ ನೀವು ಎಕ್ಸಲೆಂಟ್ ಕೊಡ್ಬೋದು. ಇದಾದಮೇಲೆ ಇಲ್ಲಿ ನಿಮಗೆ ಆಲ್ ಯುವರ್ ಜಾಬ್ ರಿಕ್ವೈರ್ಮೆಂಟ್ಸ್, ಯು ಆರ್ ಇನ್ ಹೈಯರ್ ಬೋರ್ಡೆಡ್ ಆ್ಯಂಡ್ ಓಕೆ ಆ್ಯಾವ್ರೇಜ್, ಯು ಹ್ಯಾವ್ ಬಿನ್ ಎಬಿಲಿಟಿ ಟು ಪ್ಲೇಸ್ ಯುವರ್ ಲೊಕೇಶನ್. ಇಲ್ಲಿ ಅಂದರೆ ನಿಮ್ಮ ಲೊಕೇಶನ್ ಬೇಸ್ಡಲ್ಲಿ ಬರೋವಂಥದ್ದಕ್ಕೂ ನಿಮ್ಗೆ ಓಕೆ ಇದೆ ಅಂದರೆ ಎಸ್ ಅಂತ ಎಸ್ ಕೊಡಿ, ನೋ ಅಂದರೆ ನೋ ಕೊಡಿ. ಆದಷ್ಟು ಇಲ್ಲಿ ನೀವು ಎಸ್ ಅಂತಲೇ ಕೊಡಿ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರೋದಿಲ್ಲ ಅಂತ. ಡ್ಯೂ ಯು ಹ್ಯಾವ್ ಎ ಲ್ಯಾಪ್ಟಾಪ್ ಆರ್ PC ಅಟ್ ಹೋಮ್ ಅಂತ ಕೇಳ್ತಾ ಇದ್ದಾರೆ. ನಿಮಗಿಲ್ಲಿ ಲ್ಯಾಪ್ಟಾಪ್ ಇರಲೇಬೇಕಾಗಿರೋದ್ರಿಂದ ಇಲ್ಲಿ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮಗೆ ಕನೆಕ್ಷನ್ ಇರಬೇಕು, ವೈಫೈ ಕನೆಕ್ಷನ್ ಇರಬೇಕು. ಅದು ಅಟ್ಲೀಸ್ಟ್ 100 MBPS ಇರಬೇಕು ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ವೈಫೈ ಕನೆಕ್ಷನ್ ಅಟ್ಲೀಸ್ಟ್ 100 MBPS ಇತ್ತು ಅಂದರೆ ನೀವಿಲ್ಲಿ ಎಸ್ ಅಂತ ಕೊಡಿ, ಇಲ್ಲ ಅಂದರೂ ಎಸ್ ಅಂತ ಕೊಟ್ಟಿರಿ. ಸೊ ಅಪ್ಲೈ ನೀವು ಸೆಲೆಕ್ಟ್ ಆದಮೇಲೆ ಬೇಕಾದರೆ ನೀವಿಲ್ಲಿ ಹಾಕಿಸ್ಕೊಳ್ಬೋದು. ಆಮೇಲೆ ವಾಟ್ ಕೈಂಡ್ ಆಫ್ ಜಾಬ್ ಪ್ರೊಫೈಲ್ ಆರ್ ಯು ಅಪ್ಲೈಯಿಂಗ್ ಫಾರ್ ಅಂತ ಕೇಳ್ತಾ ಇದೆ. ಅಂದರೆ ನೀವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ, ಒಂದು ನಿಮಿಷ, ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ಸ್ಗಳು ತೋರಿಸುತ್ತೆ. ಇಲ್ಲಿ ನಾವು ಸೆಲೆಕ್ಟ್ ಮಾಡ್ತಾ ಇರೋದು ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ರೋಲ್ಗೆ ನೀವಿಲ್ಲಿ ಜಾಬ್ನ ಅಪ್ಲೈ ಮಾಡ್ತಾರೆ. ಸೊ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ರೋಲ್ಗೆ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮಗೆ ಪ್ಲೀಸ್ ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಬಗ್ಗೆ ನೀವಿಲ್ಲಿ ಕೆಲವೊಂದು ವಿಷಯಗಳನ್ನ ಬರಿಬೇಕಾಗಿರುತ್ತೆ. ನೀವಿಲ್ಲಿ ಏನು ಬರಿತೀರಾ ಅಂದರೆ ನೀವು ಓನಾಗಿ ಬೇಕಾದ್ರೂ ಬರಿಬೋದು, ಅಥವಾ ನನ್ನ ರೆಸ್ಯೂಮ್ ಲಾಸ್ಟ್ ವಿಡಿಯೋ ನೋಡಿದರೆ ಅದರಲ್ಲಿ ನಾನು ನಮ್ಮ ಬಗ್ಗೆ ನಾವು ಇಂಟ್ರೊಡಕ್ಷನ್ ಚಿಕ್ಕದಾಗಿ ಹೇಗೆ ಮಾಡೋದು ಅನ್ನೋದನ್ನ ಅಲ್ಲಿ ನಾನು ಪಾಯಿಂಟ್ ಆ್ಯಡ್ ಮಾಡಿದ್ದೀನಿ. 3rd ಪಾಯಿಂಟ್ ಅಂದ್ಕೊಳ್ತೀನಿ. ಸೊ 3rd ಪಾಯಿಂಟಲ್ಲಿ ಅದಿದೆ, ಅದನ್ನು ಬೇಕಾದ್ರೆ ನೀವು ಕಾಪಿ ಪೇಸ್ಟ್ ಮಾಡ್ಬೋದು. ಅದೇ ರೀತಿ ಟೈಪ್ ಮಾಡ್ತೀನಿ ಅಂದರೆ ಓಕೆ. ಇಲ್ಲ ನಿಮ್ಮ ಓನಾಗಿ ನಿಮ್ಗೆ ಏನು ಅನಿಸುತ್ತೆ, ನೀವು ಎಲ್ಲಿ ಏನು ಓದಿದ್ದೀರಾ, ಯಾವ ಯೂನಿವರ್ಸಿಟಿ, ಆಮೇಲೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಯಾವ ಕಂಪ್ನೀಲಿ ಮಾಡಿದ್ದೀರಾ, ಈ ರೋಲ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನೀವಿಲ್ಲಿ ಟೈಪ್ ಮಾಡ್ಬೋದು. ಅದಾದಮೇಲೆ ನೀವಿಲ್ಲಿ ನಿಮ್ಮ ರೆಸ್ಯೂಮ್ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಅದು PDF ಡಾಕ್ಯುಮೆಂಟ್ ಮ್ಯಾಕ್ಸ್ ಫೈಲ್ ಸೈಜ್ ಬಂದು 1 MBPS ಇರಬೇಕು ಅಂತ ಕೇಳ್ತಾ ಇದೆ. ಇಷ್ಟರಲ್ಲಿ ಯಾವ್ದಾರ ಒಂದಿರಬೇಕು, ಒಟ್ಟಿನಲ್ಲಿ ಫೈಲ್ ಸೈಜ್ ಮಾತ್ರ 1 MBPS ಇರಬೇಕಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ನಿಮಗೆ ಹೌ ಡು ಯು ರೀಡ್ ಅಬೌಟ್ ಅಸ್, ಇದ್ರ ಕಂಪ್ನಿಯಲ್ಲಿ ಹೈಯರಿಂಗ್ ನಡೀತಾ ಇದೆ ಅನ್ನೋದು ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾ ಇದ್ದಾರೆ. ನೀವಿಲ್ಲಿ ಜಸ್ಟ್ ಲಿಂಕ್ಡ್ಇನ್ ಅಂತ ಹಾಕ್ಬೋದು ಅಥವಾ ಅದರ್ ಅಂತ ಹಾಕ್ಬಿಟ್ಟು ನೀವು ಪ್ರೊಸೀಡ್ ಮಾಡ್ಬೋದು. ಇದೆಲ್ಲ ಆದಮೇಲೆ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇದಿಷ್ಟು ಜಾಬ್ ಬಗ್ಗೆ ಆದಂಥ ಡೀಟೇಲ್ಸ್ ಆಗಿರುತ್ತೆ. ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇಲ್ಲ, ನೀವಲ್ಲಿ ಅಪ್ಲಿಕೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ಈ ರೀತಿಯಾದಂಥ ಮೆಸೇಜ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇದಿಷ್ಟು ಜಾಬ್ ಬಗ್ಗೆ ಡೀಟೇಲ್ಸ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಅದರಿಂದ ನಾನು ಹಾಕೋಂಥ ನೆಕ್ಸ್ಟ್ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಹಾಗೆ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಕೂಡ ಇರುತ್ತೆ.
ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.